ಆಹಾಕಾರ ನೀರಿಗೆ ನೀರು ಅಂತ ಇರುವ ಮಹಾರಾಷ್ಟ್ರ ಸರ್ಕಾರ ತುಮಕೂರು ಜಿಲ್ಲೆಯಲ್ಲಿ ಬರದ ಭೀಕರತೆ ಎದುರಾಗಿದೆ. ನೀರಿಲ್ಲದೆ ಒಣಗ್ತಾ ಇದೆ ಅಡಿಕೆ ತೆಂಗು ಬೆಳೆ. ಮಳೆ ಕೊರತೆಯಿಂದ ನೆಲಕಚ್ಚಿದೆ ರಾಗಿ ಮತ್ತೆ ಭತ್ತ. ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲೂ ಕೂಡ ಬರ ಭೀಕರ ಎದುರಾಗಿದೆ. ನೀರಿಲ್ಲದೆ ಒಣಗ್ತಾ ಇದೆ. ಅಲ್ಲಿ ಜಾಸ್ತಿ ಬೆಳೆಯೋದು ಅಂದ್ರೆ ತೆಂಗು ಮತ್ತು ಒಂದ್ ಕಡೆ ಅಡಿಕೆಯನ್ನ. ಮಳೆ ಕೊರತೆಯಿಂದಾಗಿ ಸಂಪೂರ್ಣವಾಗಿ ನೆಲಕಚ್ತಾ ಇದ್ದಾವೆ ಎಲ್ಲಾ ಬೆಳೆಗಳು ಕೂಡ. ಮೇವಿಲ್ಲದೆ ಬಳ್ತಾ ಇದ್ದಾವೆ ಜಾನುವಾರುಗಳು. ಬರಡು ಭೂಮಿಯಂತೆ ಆಗಿದೆ ಕಂಪ್ಲೀಟ್ ಆಗಿ ಅಲ್ಲಿರುವಂತಹ ಜಮೀನುಗಳೆಲ್ಲವೂ ಕೂಡ. ಕಣ್ಣು ಹಾಯಿಸಿದ ಕಡೆಯೆಲ್ಲ ಬರೀ ಬರಡು ಭೂಮಿನೇ ಕಾಣಿಸ್ತಾ ಇದೆ. ಶಿರಾ, ಮಧುಗಿರಿ, ಪಾವಗಡ, ಚಿಕ್ಕನಾಯಕನಹಳ್ಳಿ ಈ 4 ತಾಲೂಕುಗಳಲ್ಲಿ ಇಲ್ಲಿನ ಜನ ಗುಳೆ ಹೋಗ್ತಾ ಇದ್ದಾರೆ. ಪಾವಗಡ ತಾಲೂಕಿನ ಸ್ಥಿತಿ ಅಂತೂ ಕೇಳೋದೇ ಬೇಡ. ಅಲ್ಲಿನ ಜನ ಗುಳೆ ಹೋಗುವಂತ ಪರಿಸ್ಥಿತಿ ಈಗ ಆಲ್ರೆಡಿ ನಿರ್ಮಾಣ ಆಗಿದೆ. ಬರ ನಿರ್ವಹಣೆಗೆ ಜಿಲ್ಲಾಡಳಿತ ಅಗತ್ಯ ಕ್ರಮವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕುಡಿಯುವ ನೀರಿಗೋಸ್ಕರ ಅಲ್ಲಿನ ಜನ ಅಲ್ಲಿ ದಿನನಿತ್ಯ ಜಗಳಾಡ್ಕೊಂಡು ತೊಟ್ಟು ಹನಿ ನೀರಿಗೋಸ್ಕರ ಅಲ್ಲಿ ಪರದಾಡುವಂತ ಪರಿಸ್ಥಿತಿ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ. ನೋಡ್ತಾ ಇದೀವಿ, ಒಂದ್ ಕಡೆ ಕುಡಿಯೋ ನೀರಿಗೋಸ್ಕರ ಜಗಳ ಆಡ್ತಾ ಇದ್ರೆ ಮತ್ತೊಂದ್ ಕಡೆ ಜಾನುವಾರುಗಳು ಕೂಡ ಮೇವಿಲ್ಲದೆ ನೀರಿಲ್ಲದೆ ಅವು ಕೂಡ ಸಂಕಷ್ಟಕ್ಕೆ ಸಿಲ್ಕೊಂಡಿರುವಂತದ್ದು ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ರ. ಹಸುಗಳು ಮೂಳೆಗಳೇ ಕಾಣಿಸುವ ಲೆವೆಲ್ಗೆ ಅಲ್ಲಿ ಹಸುಗಳಿದಾವೆ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ನೀರಿಲ್ಲದೆ ಮೇವಿಲ್ಲದೆ ಯಾವ ರೀತಿಯಾಗಿ ಸ್ವರ್ಗೋಗಿದ್ದಾವೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ತುಮಕೂರಿನಲ್ಲಿ ಯಾವ ರೀತಿಯಾದಂತಹ ಬರಗಾಲದ ಭೀಕರತೆ ಎದುರಾಗಿದೆ, ಇನ್ನು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಜಿಲ್ಲಾಡಳಿತ? ಪೃಥ್ವಿ, ನಿಜಕ್ಕೂ ಏನು ತುಮಕೂರು ಜಿಲ್ಲೆಯಲ್ಲಿ ಬರದ ಭೀಕರತೆ ಇನ್ನು ತೀವ್ರ ಕಾರ್ಮೋಡದಂತೆ ಕವಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತನೇ ಸ್ಪಷ್ಟನೆ ಮಾಡಿರುವಂತೆ ತುಮಕೂರು ಜಿಲ್ಲೆ ರಾಜ್ಯದ ಅತಿ ಅಂದ್ರೆ 5ನೇ ಸ್ಥಾನದಲ್ಲಿದೆ. ಅತಿ ಬರಗಾಲ ಎದುರಿಸಿರತಕ್ಕಂಥ 5ನೇ ಸ್ಥಾನದಲ್ಲಿದೆ. ಸೊ ಈ ಒಂದು ನೆಲೆಯಲ್ಲಿ ಎಲ್ಲಾ ಒಂದು ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೀವಿ ಬರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಈಗಾಗಲೇ ಸಿಇಒನು ಕೂಡ ಹೇಳ್ತಿರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಇನ್ನು ಸುಮಾರು 5 ತಾಲೂಕುಗಳಲ್ಲಿ ಒಂದು ಬರದ ಕಾರ್ಮೋಡ ಕವಿದಿರ್ತಕ್ಕಂಥದ್ದು. ಪಾವಗಡ ಆಗಿರ್ಬೋದು, ಮಧುಗಿರಿ ಆಗಿರ್ಬೋದು, ಶಿರಾ ಮತ್ತೆ ತುಮಕೂರು ನಗರ, ಕೊರಟಗೆರೆ ಈ 5 ಒಂದು ತಾಲೂಕುಗಳಲ್ಲಿ ಬರ ಭೀಕರತೆಯನ್ನು ಒಂದು ಮೆರೆಯುತ್ತಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಇನ್ನು ಎಲ್ಲಾ ಕೆರೆಗಳು ಕೂಡ ಒಣಗಿ ಒಂದು ತೊಟ್ಟು ನೀರು ಕೂಡ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೆ ಪಾವಗಡ ಮತ್ತೆ ಮಧುಗಿರಿಯಲ್ಲಿ ಫ್ಲೋರೈಡ್ ವಾಟರ್ ಇಂದ ಕೂಡ ಈಗಾಗಲೇ ಜನ ಅಲ್ಲೂ ಕೂಡ ಸಾಕಷ್ಟು ಒಂದು ಏನೋ ಜಾಯಿಂಟ್ ಪೈನ್ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಿರತಕ್ಕಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.